ಈಗಾಗಲೇ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಯಾರೂ ಕೂಡ ಇದರ ಬಗ್ಗೆ ಮಾತಾಡಬಾರದಂತ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಅಂತಿಮವಾಗಿ ಏನ್ ತೀರ್ಮಾನ ಆಗೋದು ಪಕ್ಷದ ಹೈಕಮಾಂಡ್ ಡೆಲ್ಲಿ ಅವರು. ಅದರಿಂದ ಈಗ ಮುಖ್ಯಮಂತ್ರಿಗಳು ಬಜೆಟ್ಗೆ ತಯಾರಿ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಪಕ್ಷ ಸಂಘಟನೆ ಮತ್ತೆ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ನಡೀತಾ ಇದೆ, ಪಕ್ಷ ಕೂಡ ಬಲಿಷ್ಠವಾಗಿ ಕೆಲಸ ನಡೀತಾ ಇದೆ ಪಕ್ಷದಲ್ಲೂ ಕೂಡ. ಒಬ್ಬರಿಗೆ ಒಂದೇ ಹುದ್ದೆ ಸರ್. ಈಗ ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರು ಹೌದು, ಮಂತ್ರಿಗಳು ಹೌದು. ಈಗ ಸತೀಶ್ ಜಾರಕಿಹೊಳಿ ಅವರ ವಾದ ಏನಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಅಂತ. ಈ ತೀರ್ಮಾನಗಳೆಲ್ಲ ಪಕ್ಷದ ವರಿಷ್ಠರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಚರ್ಚೆ ಮಾಡಿ ಚಿಂತನೆ ಮಾಡಿ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ. ಮೊನ್ನೆ ಕೂಡ ಗುಲ್ಬರ್ಗದಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ. ಅದು ತೀರ್ಮಾನ ಅಂತಿಮವಾಗಿ ಡೆಲ್ಲಿ ಮಾಡ್ತಾರೆ. ಈ ರಾಜ್ಯದಲ್ಲಿ ಮಾಡುವಾಗ ರಾಜ್ಯದ ಮುಖಂಡರು ಕರೆದು ಚರ್ಚೆ ಮಾಡ್ತಾರೆ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬೆಳವಣಿಗೆ ಬಗ್ಗೆ ಅಂತ ಹೇಳ್ತಾರೆ. ಬಟ್ ಅಧ್ಯಕ್ಷರು ನಾಯಕರಲ್ಲಿ ಆಕಾಂಕ್ಷೆ ವ್ಯಕ್ತಪಡಿಸುವಂತ ಈ ದಲಿತರ ಶೋಷಣೆಯ ಸಮಾವೇಶ ನೆಪದಲ್ಲಿ ಈ ರೀತಿ ಕೆಲವು ಮುಖಂಡರುಗಳು ಕೆಲವು ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅದು ಅಂತಿಮವಾಗಿ ಪಕ್ಷದ ವರಿಷ್ಠ ತೀರ್ಮಾನ ಅಂತಿಮ. ಅದರಿಂದ ಕೆಲವು ವೈಯಕ್ತಿಕ ಮುಖಂಡರುಗಳು ಹೇಳಿರ್ಬೋದು ವಿಚಾರಗಳನ್ನ, ಕೊನೆಗೆ ತೀರ್ಮಾನ ಮಾಡೋದು ಪಕ್ಷದ ಹೈಕಮಾಂಡ್. ಇವತ್ತು ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ ಸರ್, ಸಿದ್ದರಾಮಯ್ಯನವರು ಮುಂದಿನ ಇಲೆಕ್ಷನ್ಗೂ ನಮಗೆ ಬೇಕು, ಅವ್ರ ರಾಜಕೀಯ ನಿವೃತ್ತಿ ಆದ್ರೂ ಪಕ್ಷದ ಜೊತೆಗಿರಬೇಕು, 2022 ಚುನಾವಣೆಯನ್ನು ಅವ್ರ ನೇತೃತ್ವದಾಗ ನಾವು ಎದುರಿಸ್ತೀವಿ ಅಂತ ಹೇಳಿ ಇವತ್ತು ಹೇಳಿದಾರ. ಈಗ ರೀಶಫಲ್ ಆದ್ರೆ ಸಲೀಂ ಅಹ್ಮದ್ ಅವರು ಮಂತ್ರಿ ಆಕಾಂಕ್ಷಿನ. ಈಗ ನಮ್ದು ಬಜೆಟ್ ಇದೆ, ಬಜೆಟ್ಗೆಲ್ಲ ತಯಾರಿ ನಡೀತಾ ಇದೆ. ಈಗಾಗಲೇ ಕ್ಯಾಬಿನೆಟ್ ಇದೆ. ನಾನು ಮುಂಚೆನೆ ಹೇಳಿದೆ, ಯಾಕಂದ್ರೆ ಈ ವಿಚಾರಗಳೆಲ್ಲ ತೀರ್ಮಾನ ಮಾಡ್ತಾರೆ ವರಿಷ್ಠರು. ಬಟ್ ಒಂದು ಹೇಳ್ತಾ ಇದ್ರು ಜನರಲ್ಲಿ, ಈ 2 ವರ್ಷ ಆದ್ಮೇಲೆ ರೀಕಾನ್ಸ್ಟಿಟ್ಯೂಟ್ ಆಗತ್ತೆ, 2 ವರ್ಷ ಆದ್ಮೇಲೆ ಮೇಗೆ ಬಹುಶಃ 2 ವರ್ಷ ಕಂಪ್ಲೀಟ್ ಆಗತ್ತೆ ನಮ್ಮ ಸರ್ಕಾರದ್ದು, ಅವಾಗ ಕ್ಯಾಬಿನೆಟ್ ರಿಫಾರ್ಮ್ ಆಗ್ಬಹುದು ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಆಗ್ಲೂಬಹುದು 2 ವರ್ಷ ಆದ್ಮೇಲೆ. ಈಗ ಕಾಂಗ್ರೆಸ್ಗೆ ಅರ್ಧದಷ್ಟು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸಮುದಾಯ. ನಿಮ್ಮ ಸಮುದಾಯವನ್ನ ಈಗ ಕೈ ಹಿಡಿಬೇಕು, ಕಾಂಗ್ರೆಸ್ ಪಕ್ಷವೂ ಕೈ ಹಿಡಿಬೇಕಾದಂತ ಅನಿವಾರ್ಯತೆ ಇದೆ. ಮತ್ತೆ ಈಗ ಕೆಪಿಸಿಸಿ ಅಧ್ಯಕ್ಷರು ದಲಿತರಾಗ್ಲಿ, ಎಸ್ಟಿಗಳಾಗ್ಲಿ, ಮತ್ತೆ ಅಲ್ಪಸಂಖ್ಯಾತರು ಯಾಕೆ ಆಗ್ಬಾರ್ದು? ಯಾವುದಕ್ಕೆ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಡಬಾರ್ದು? ನಾನು ಹೇಳೋದಲ್ಲ, ಅದೆಲ್ಲ ತೀರ್ಮಾನಗಳು ಈಗ ಇಲ್ಲಿ ಹೇಳಕ್ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಚರ್ಚೆ ಮಾಡಿ ಕೊನೆಗೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಯಾರು ಬ್ಯಾಗ್ ಮಾಡಬೇಕು ಅಂತ. ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ, ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಕೆಲಸ ಮಾಡ್ತಾರೆ. ಇದು ಮಂತ್ರಿಮಂಡಲ ಯಾವಾಗ ಮಾಡ್ಬೇಕಂತ ಅದು ಮುಖ್ಯಮಂತ್ರಿಗೆ ಹೈಕಮಾಂಡ್ ಬಿಟ್ಟ ವಿಚಾರ. ಇವ್ ನನ್ನ ಬಗ್ಗೆ ಕೇಳಿದ್ರಿ, ಯಾವ ಜವಾಬ್ದಾರಿ ಕಾಂಗ್ರೆಸ್ ಕೊಟ್ಟು ಕೂಡ ನಾವು ಮುಂಚೆನೂ ಮಾಡ್ತಾ ಇದೀವಿ, ಇವಾಗ್ಲೂ ಮಾಡ್ತೀವಿ, ಮುಂದೆ ಕೂಡ ಮಾಡ್ತೀವಿ. ಮಂತ್ರಿ ಸ್ಥಾನ ಸಿಕ್ಕರೆ ನಿಭಾಯಿಸ್ತೀವಿ. ಅದು ಒಂದು ಕರ್ತವ್ಯ ಅಂತ ನಾವು ಮಾಡ್ಕೊಡ್ತೀವಿ. ವೈಯಕ್ತಿಕವಾಗಿ ಸಲೀಂ ಅಹ್ಮದ್ ಅವರ ಅಭಿಪ್ರಾಯ ಬೆಳವಣಿಗೆ ಬೆಳವಣಿಗೆ ಬಗ್ಗೆ ನಾನು ಫಸ್ಟ್ ಲೈನ್ ಅಲ್ಲಿ ಹೇಳಿದೆ, ಕಾಂಗ್ರೆಸ್ ಅಧ್ಯಕ್ಷರು ಫರ್ಮಾನ್ ಕೊಟ್ಟಿದ್ದಾರೆ, ಯಾರು ಕೂಡ ಪಕ್ಷದ ಆಂತರಿಕ ವಿಚಾರಗಳನ್ನ ಅಲ್ಲ ಮಾಡಬೇಡಿ ಅಂತ ಖರ್ಗೆ ಸಾಹೇಬ್ರಿಗೆ ಆಗ್ಲೇ ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಪಕ್ಷದ ಕಾರ್ಯಕರ್ತರು, ನಾವೆಲ್ಲ ಪಕ್ಷದ ಯಾವತ್ತೂ ಕೂಡ ಹೈಕಮಾಂಡ್ ವಿಚಾರಗಳನ್ನ ಹೇಳಿದ ಮೇಲೆ ನಾವು ನಮ್ಮ ಲಿಮಿಟ್ ಅಲ್ಲಿ ನಾವು ಇರ್ತೀವಿ. ಅದರಿಂದ ಕೆಲವು ವಿಚಾರ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ನಿಮ್ಮನ್ನ ಯಾಕೆ ಕೇಳ್ತೀವಿ ಅಂದ್ರೆ ಸರ್, ನೀವು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿ ಅಲ್ಪಸಂಖ್ಯಾತ ಸಮುದಾಯದ ಅಧ್ಯಕ್ಷರಾಗಬೇಕಂತ ನಿಮ್ಮ ಒತ್ತಾಯ ಅಥವಾ ಏನಾದ್ರೂ ಇದೆಯಾ ಅಂತ, ಅದಕ್ಕೆ ನಿಮ್ಮನ್ನ ಕೇಳ್ತಿದೀವಿ ಸಮುದಾಯದ ನಾಯಕರಾಗಿ. ಈಗ ಯಾವಾಗ ಬದಲಾವಣೆ ಮಾಡಕ್ಕೆ ಹೊರಡ್ತಾರೆ, ಚರ್ಚೆ ಮಾಡ್ತಾರೆ, ಆವಾಗ ವರಿಷ್ಠರು ಅದ್ರ ಬಗ್ಗೆ ಚರ್ಚೆ ತೀರ್ಮಾನ ತಗೊಳ್ತಾರೆ. ಅದರಿಂದ ಸದ್ಯಕ್ಕೆ ಅದಕ್ಕೆ ಚರ್ಚೆ ಅವಾಗ ಬೇಡಿಕೆ ಇಡ್ತೀರಿ ಸರ್, ಇದನ್ನ ಅದನ್ನ ಚರ್ಚೆ ಮಾಡ್ತೀವಿ. ಈಗ ಅದು ಏನಿದ್ರು ಕೂಡ ನಾವು ಇಂಟರ್ನಲ್ಲಿ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಹೇಳ್ತೀವಿ, ಏನ್ ಹೇಳಬೇಕು ಆ ಟೈಮಲ್ಲಿ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.